ಬೆಂಗಳೂರಲ್ಲೂ ಕೂಡ ಬಿಎಲ್ಒ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈಗ ಬೀದರ್ನಲ್ಲಿ ಒಬ್ಬ ಅಧಿಕಾರಿ ಹೃದಯಾಘಾತದಿಂದ ಬಲಿಯಾದ್ರೆ ಬೆಂಗಳೂರಲ್ಲೂ ಕೂಡ ಒಬ್ಬ ಬಿಎಲ್ಒ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಎಸ್ಐಆರ್ ನಲ್ಲಿ ಭಾಗಿಯಾಗಿದ್ದಂತ ಬಿಎಲ್ಒ ಹೃದಯಾಘಾತಕ್ಕೆ ಬಲಿಯಾಗಿರೋದು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 3 ದಿನಗಳಿಂದ ಎಸ್ಐಆರ್ ಅರ್ಜಿ ನೀಡ್ತಾ ಇದ್ದಂತ ಮೃತ ಬಿಎಲ್ಒ ನಟರಾಜ್ ನಿನ್ನೆ ಮನೆಯಲ್ಲಿದ್ದಾಗ ಹೃದಯಾಘಾತವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಿನ್ನೆ ಮನೆಯಲ್ಲಿದ್ರಂತೆ, ಆ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ, ಮನೆಯಲ್ಲೇ ಸಾವನ್ನಪ್ಪಿದ್ದಾರೆ ಪಾಪ. ಬೀದರ್ನ ಸುದ್ದಿಯನ್ನ ನಾವು ಗಮನಿಸಿದ್ವಿ. ಬೀದರ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು, ಎಸ್ಐಆರ್ ಕಾರ್ಯನಿರ್ವಹಿಸ್ತಾ ಇದ್ರು. ಆ ನಿಟ್ಟಿನಲ್ಲಿ ಎದೆ ನೋವು ಕಾಣಿಸಿಕೊಂಡಿದೆ, ಅವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇನ್ನು ಬೆಂಗಳೂರು ಕಡೆ ಬಂದ್ರೆ ಬೆಂಗಳೂರಲ್ಲೂ ಕೂಡ ಬಿಎಲ್ಒ ಹೃದಯಾಘಾತದಿಂದ ಸಾವನ್ನಪ್ಪಿರುವುದು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಇವರು ಕೂಡ ಭಾಗಿಯಾಗಿದ್ದರು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 3 ದಿನಗಳಿಂದ ಎಸ್ಐಆರ್ ಅರ್ಜಿಯನ್ನ ನೀಡ್ತಾ ಇದ್ರು ಈ ಮೃತ ಬಿಎಲ್ಒ ನಟರಾಜ್. ಫೋಟೋದಲ್ಲಿ ತೋರಿಸ್ತಾ ಇದ್ವಿ ನಿಮಗೆ. ಕಳೆದ 3 ದಿನಗಳಿಂದ ಇವರು ಎಸ್ಐಆರ್ ಅರ್ಜಿ ನೀಡ್ತಾ ಇದ್ರು. ನಿನ್ನೆ ಮನೆಯಲ್ಲಿದ್ರಂತೆ, ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹೃದಯಾಘಾತ ಆಗಿದೆ, ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಎಸ್ಐಆರ್ ಅರ್ಜಿ ಪ್ರಕ್ರಿಯೆ ಏನು ಶುರುವಾಗಿದೆ, ಆ ದಿನದಿಂದಲೂ ಕೂಡ ಒಂದಲ್ಲ ಒಂದು ಅವಾಂತರಗಳು ನಡೀತಾನೆ ಇದ್ದಾವೆ. ಒಂದಲ್ಲ ಒಂದು ಅವಾಂತರಗಳು. ಬೀದರ್ನಲ್ಲಿ ಒಬ್ಬ ಬಿಎಲ್ಒ ಹೃದಯಾಘಾತಕ್ಕೆ ಬಲಿಯಾಗಿರುವುದು, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಬ್ಬ ಬಿಎಲ್ಒ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಅದಾದ ನಂತರ ನಿನ್ನೆ ಭುವನ ಅನ್ನೋ ಒಬ್ಬ ಅಧಿಕಾರಿ ಆಕ್ಸಿಡೆಂಟ್ ಆಗಿ ಪಾಪ ಸಾವನ್ನಪ್ಪಿದ್ರು. ಸೊ ಹೀಗೆ ಒಂದಲ್ಲ ಒಂದು ವಿಚಾರಗಳು. ಎಸ್, ಬೀದರ್ನಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿರುವಂಥ ಬಿಎಲ್ಒ ಸುನೀಲ್ ಅವ್ರ ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಿ. ಈತ ಬೆಂಗಳೂರಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿರುವಂಥ ಅಧಿಕಾರಿಯ ಫೋಟೋ, ನಟರಾಜ್ ಅವರ ಹೆಸರು, ಅದನ್ನು ಗಮನಿಸಬಹುದು.